37 ಜನ ನಮ್ಮ ರಾಜ್ಯಾಧ್ಯಕ್ಷ ಸರಿ ಇಲ್ಲ ಅಂತ ಮಾತಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕಾದ್ರೆ ಲೆಕ್ಕ ಹಾಕಿ ಶುದ್ಧೀಕರಣ ಆಗ್ಬೇಕೋ ಬೇಡ. ನಾನು ಶುರು ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ನಂಗೆ ಫೋನ್ ಮಾಡಿದ್ರು, ಇಲ್ಲ ನೀವು ಇಟ್ಟರೆ ಹೆಜ್ಜೆ ಸರಿ ಇದೆ, ಹಿಂಸರ್ಕೋಬೇಡಿ. ನಾ ಚುನಾವಣೆ ಸೋತಿದ್ದು ಯಡಿಯೂರಪ್ಪನ ಮಗ ರಾಘವೇಂದ್ರನ ಎದುರಿಗಲ್ಲ, ನರೇಂದ್ರ ಮೋದಿ. ಈ ರಾಜ್ಯ ಜನ, ಈ ದೇಶದ ಜನ, ಶಿವಮೊಗ್ಗ ಜನ ಮೋದಿಗೆ ಓಟ್ ಕೊಟ್ರು, ರಾಘವೇಂದ್ರಂಗಲ್ಲ. ಮೋದಿನ ಬಿಜೆಪಿ ಫ್ಲಾಗ್ ಬಿಟ್ಟು ಹೊರಗೆ ಬರ್ಲಿ ನೋಡೋಣ. ಯಡಿಯೂರಪ್ಪ ಅವ್ರ ಮಕ್ಕಳು ಹಿಂದ್ ಬಂದಿದ್ರು ಒಂದ್ಸರಿ KGP ಕಟ್ಕೊಂಡು, ಏನಾಯ್ತು? ಅದಕ್ಕೆ ನಾನು ಹೇಳ್ತಾ ಇರೋದು, ರಾಜಕಾರಣ ನಾನು ಮಾಡನೆ, ರಾಜಕಾರಣ ಬಿಡಲ್ಲ. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಅವ್ರ PA ಫೋನ್ ಮಾಡ್ರು. ಅಖಿಲೇಶ್ ಯಾದವ್ ನಾನು ಕಂಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ ಅಂತ ಹೇಳಿದೆ ನಾನು. ಕಾಂಗ್ರೆಸ್ ನಾಯಕರುಗಳು ಫೋನ್ ಮಾಡಿದ್ರು. ಕುತ್ತಿಗೆ ಕೊಯ್ದ್ರು ಕೂಡ ಬಿಜೆಪಿ ಬಿಟ್ಟು ಹೊರಗಡೆ ಹೋಗಲ್ಲ, ಸಾಯ ತನಕ ಈ ಪಾರ್ಟಿನೇ. ಶುದ್ಧೀಕರಣ ಆಗ್ಬೇಕು, ನನಗೆ ಬಹಳ ಜನದ ಆಸೆ ಇದೆ. ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ನಾನು, ಇದು ಯಶಸ್ವಿ ಆಗತ್ತೆ ಅಂತ ನಂಬಿಕೆಯಲ್ಲಿದ್ದೀನಿ. ಕರೀತಾ ಇದ್ದಾರೆ, ನಾನು ಅದು ಚರ್ಚೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿಗೆ ಹೋದ ತಕ್ಷಣ MLA MP ಆಗ್ಬಿಟ್ರೆ ಇಷ್ಟು ಹೋರಾಟ ಮಾಡಿದ ಲಾಭ ಏನು? ಒಂದು ಆಸೆಗೆ ಒಂದು ಸ್ಥಾನಕ್ಕೋಸ್ಕರ ಮಾಡಿದ ಫೈಟ್ ಅಲ್ಲ ಇದು. ಇವತ್ತು ಸ್ವಾತಂತ್ರ್ಯ ಬಂದಿದ್ದೆ ಅವತ್ತು ಅಂತ ಹೇಳ್ತೀರಿ ನೀವು, 1947 ಆಗಸ್ಟ್